ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯಲ್ಲಿ ಹಿಂದೂಗಳ ಮನೆಯ ಮೇಲೆ ಮುಸ್ಲಿಂ ಯುವಕರು ಕಲ್ಲು ತೂರಾಟ ನಡೆಸ್ತಾ ಇದ್ದಾರೆ ಅಂತ ಆರೋಪ. ಇದಕ್ಕೆ ಇವ್ರ ಮಧ್ಯೆ ಗಲಾಟೆ ಆಗಿದೆ, ಬಹಳ ಸಹಜವಾಗಿ ಆಗಿರುತ್ತೆ. ಅದು 5-6 ಯುವಕರು ಈ ಥರ ಮಾಡ್ತಿದ್ದಾರೆ ಮತ್ತು ಹೆಣ್ಣು ಮಕ್ಕಳ ಹಿಂದೆ ಹೋಗೋದು ಮಾಡೋದು, ಕಿತಾಪತಿ ಮಾಡೋದು, ಕಿರಿಕ್ ಮಾಡೋದು ಈ ಥರದ್ದು. ಅದಕ್ಕೆ ಈಗ ಯಾರೋ ಇಬ್ಬರನ್ನ ಹಿಡಿದು ಪೊಲೀಸರು ಕೊಟ್ಟಿದ್ದಾರಂತೆ ಹಿಂದೂ ಯುವಕರು. ಬಸವನಹಳ್ಳಿ ಪೊಲೀಸರ ಹತ್ರ 2 ಜನ ಸೇರಿದ್ದಾರೆ, ಆಮೇಲೆ ಎಲ್ಲ ಸಮಾಧಾನ ಆಯಿತು, ಹೋಗಿದ್ದಾರೆ. ಬಟ್ ಈಗ ಪೊಲೀಸ್ನವರು ಯಾರು ಕಲ್ಲು ಹೊಡೆದ್ರು, ಯಾರು ಕಿಡಿಗೇಡಿ ಕೆಲಸ ಮಾಡಿದ್ರು ಅವ್ರನ್ನ ಬಂಧಿಸೋದು ಬಿಟ್ಬಿಟ್ಟು ಹಿಡ್ಕೊಟ್ಟು ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ಹಿಂದೂ ಯುವಕರ ಆರೋಪ. ಐ ಸಿ, ಓಕೆ ಸರ್. ನೆನ್ನೆ 12:15 ಮನೆ ಹತ್ರ ಕಲ್ಲು ಹೊಡೆದೋದ್ರು. ನಾನು ಸಡನ್ ನಮ್ಮ ಅಪ್ಪಂಗೆ ಕಾಲ್ ಮಾಡಿದೆ. ಅವ್ರು ಬಂದ್ರು, ಬಂದಿಲ್ಲೆಲ್ಲ ಚೆಕ್ ಮಾಡಿದಾಗ ಯಾರು ಇರ್ಲಿಲ್ಲ ಸರ್. ಪಾನಿಪುರಿ ಎಲ್ಲ ಒಂದು ಕತೆ ಅಷ್ಟೇ, ಅಂಗಡಿ ಇರೋದು ಆ ಕಡೆ. ಅವ್ನು ನಡ್ಕೊ ಬರೋನು ಸುಮ್ಮನೆ ಹೋಗ್ಬೇಕಿತ್ತು, ಅದನ್ನ ಬಿಟ್ಟು ಮನೆ ಹತ್ರ ಕಲ್ಲೇ ಕೊಡ್ದ ಸರ್. 112ಗೆ ಫೋನ್ ಮಾಡಿ ಅರ್ಧ ಗಂಟೆ ವೇಟ್ ಮಾಡಿದೀವಿ ಸರ್. ಬರ್ತೀವಿ ಇನ್ನೊಂದು 5 ನಿಮಿಷ ಮೇಡಮ್, ಇನ್ನೊಂದು 10 ನಿಮಿಷ ಬರ್ತೀವಿ. ಬಂದೇ ಇಲ್ಲ. ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರು ಯಾರು ಬರಲ್ಲ. ಏನಕ್ಕಂತ ಗೊತ್ತಿಲ್ಲ. ಯಾರು ಕಲ್ಲು ಹೊಡೆದಂತೆ, ಕೆಟ್ಟ ಯಾರು ಹುಚ್ಚು ಹುಡುಗ ಅಂತೆ ಅವ್ರು ಓಡ್ ಹೋಗಿದಂತೆ. ಅವ್ರಿಗೆ ಹಿಡಕ್ ಬಿಟ್ಟು ಪಾಪನ ಹುಡುಗನಿಗೆ ಹಿಡಿ ಹೊಡೆದಿರಲ್ಲ. ಇವರು ಮನುಷ್ಯರ, ಇವರು ಬಜರಂಗ ದಳಿ ಅಲ್ಲ ಅಂತ. ಸುಧಾ ಅಂತೇಳಿ ದಲಿತ ಸಮುದಾಯಕ್ಕೆ ಸೇರಿದಂತ ಸರ್ಕಾರಿ ನೌಕರರವರು ಅವ್ರ ಮನೆಗೆ ಕಳೆದ ಒಂದು 3-4 ದಿನಗಳಿಂದ ಕಲ್ ತೂರಾಟ ಮಾಡಿದ್ದಾರೆ. 112ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿನ್ನೆ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಎಲ್ಲ 16-17 ವರ್ಷದ ವಯಸ್ಸಿನವರು. ಅವ್ರ ಪರವಾಗಿ ಸಮರ್ಥನೆಗೆ ಒಂದಷ್ಟು ಜನ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಪದೇ ಪದೇ ಚಿಕ್ಕಮಗಳೂರಿನಲ್ಲಿ ಇತ್ತೀಚೆಗೆ ಈ ತರದ ಪ್ರಕರಣಗಳು ಮರುಕಳಿಸ್ತಾ ಇದ್ದಾವೆ. ಯಾವ ಮರುಕಳಿಸೋದು ಬಿಡೋದು ಆಮೇಲಿನ ಪ್ರಶ್ನೆ ಆಗ್ಲೂಬೋದು, ಆ ಪ್ರಶ್ನೆಗಳು ಬೇರೆ. ಅವ್ರೇನೋ ಮನುಷ್ಯರ ಅಂತ, ಯಾರು ಮಾಡಿದ್ರು ಮನುಷ್ಯರೇ ಅಲ್ಲ, ಅದು ಪ್ರಶ್ನೆ ಬೇರೆ. ಆದರೆ ಪೊಲೀಸಿನವರು ನ್ಯಾಯ ಮತ್ತು ಧರ್ಮಬದ್ಧವಾಗಿ ಯಾವನು ಮಾಡಿದ್ದಾನೆ ಅವನು ಹೆಡೆ ಮುರಿ ಕಟ್ಟಬೇಕು. ನೀವು ಕಟ್ಟದಿದ್ದರೆ ಇನ್ನಷ್ಟು ಇಂತಹ ಕೋಮು ಭಾವನೆಗಳಿಗೆ ಕಿಚ್ಚು ಹಾಕಿದಂಗೆ ಆಗತ್ತೆ. ಈ ಘನತೆ ಬೆತ್ತ ಕಾಕಿ ಬಟ್ಟೆ ತೊಟ್ಟಿರುವಂತಹ ಜನ ಕಿರಾತಕರಾಗಬಾರ್ದು. ನನ್ನ ಲೆಕ್ಕಾಚಾರದಲ್ಲಿ ಯಾವ್ಯಾವ ಪೊಲೀಸ್ನವರು ನ್ಯಾಯಬದ್ಧವಾಗಿ ಯಾರ್ದಾರು ತಪ್ಪಾಗಿರಲಿ ಅವ್ರ ಮೇಲೆ ಮಾಡಿ, ಅದು ಬೇರೆ ವಿಚಾರ. ಬಟ್ ಇಲ್ಲದೆ ಯಾವನೋ ಹೇಳ್ದ ಅಂತ ಒಂದು ಸೈಡಲ್ಲಿ ನಿಂತಿದ್ರೆ ಅಂತ ಪೊಲೀಸ್ನವ್ರದ್ದೆಲ್ಲ ಪಟ್ಟಿ ಮಾಡಿ ಎತ್ತಿಟ್ಕೊಂಡಿರಿ. ಮುಂದೊಂದು ದಿನ ಬೇಕಾಗತ್ತೆ, ಸರ್ಕಾರಗಳ ಬದಲಾದಾಗ ಆ ಪೊಲೀಸ್ನವ್ರಿಗೆ ಅವಾಗ ಮಾಡೋರಂತೆ ಪೋಸ್ಟಿಂಗ್ ವಿಚಾರಕ್ಕೆ ಬರ್ತಾರಲ್ಲ, ಆಗ ದೇ ಶುಡ್ ನಾಟ್ ಟೇಕ್ ಸೈಡ್. ದೇ ಆರ್ ಎಂಟರಿಂಗ್ ಇನ್ ಟು ಎ ಡೇಂಜರ್ ಝೋನ್ ಅನ್ನಿಸ್ತಿದೆ ನನಗೆ. ನ್ಯಾಯಬದ್ಧವಾಗಿ ಯಾರು ಮಾಡಿದಾರೋ ಅವ್ರು ಮಾಡಬೇಕು, ಅವ್ರ ಮೇಲೆ ಕ್ರಮ ತಗೊಳ್ಳಿ. ಸುಮ್ಮನೆ ಯಾವನೋ ಹೇಳ್ದಂತ ಇನ್ಯಾವನ್ನು ಅರೆಸ್ಟ್ ಮಾಡ್ತೀನಿ ಅಂತಂದರೆ ಅವ್ರನ್ನ ನೋಟ್ ಮಾಡಿ ಎತ್ತಿಟ್ಕೋಬೇಕು. ದಿಸ್ ಇಸ್ ಡೈರೆಕ್ಟ್ಲಿ ಹೇಳಬೇಕು ಇದನ್ನು, ವಿ ವಿಲ್ ನೋಟ್ ಯು ಡೌನ್. ನಾವು ನಮಗೆ ಸಿಕ್ಕಿದಾಗ ತೋರಿಸ್ತೀವಿ ಅನ್ಬೇಕು. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಯಾರಿಗೆ? ಪೊಲೀಸ್ನವ್ರಿಗೆ ನಾನು ಹೇಳ್ತಿರೋದು. ಜನದ್ದೆಲ್ಲ ಗಲಾಟೆ ಇದು. ಪೊಲೀಸ್ ಶಾಲ್ ನಾಟ್ ಟೇಕ್. ಯಾಕೆ ಅಂದರೆ ಅಂಥ ಸೂಕ್ಷ್ಮ ಊರುಗಳಲ್ಲಿ ಇನ್ನಷ್ಟು ಬೆಂಕಿ ಬೀಳುತ್ತೆ ನೀವು ಹಂಗೆ ಮಾಡ್ಕೊಂಡು ಹೋದರೆ. ನಾನು ಯಾವಾಗಲೂ ಹೇಳ್ತೀನಿ, ಕೋಮು ಗಲಭೆಯನ್ನು ಲಾ ಆ್ಯಂಡ್ ಆರ್ಡರ್ ಆಗಿ ಟ್ರೀಟ್ ಮಾಡಿ, ಬೇರೆದು ಮಾಡೋಕ್ಕೆ ಹೋಗಬೇಡಿ. ಯಾರದ್ದೇ ತಪ್ಪಿರಲಿ, ಅದಾಗಲ್ಲ. ಇನ್ನು ದೆಹಲಿಯಲ್ಲಿ 17 ವರ್ಷದ ಹುಡುಗ ತನ್ನ ತಂಗಿಯ ಜೊತೆಗೆ ಸ್ಕಾರ್ಪಿಯೋ ಕಾರ್ನಲ್ಲಿ ರೀಲ್ಸ್ ಮಾಡುವ ಹುಚ್ಚಿನಲ್ಲಿ ಅತಿ ವೇಗವಾಗಿ ಕಾರು ಚಲಾಯಿಸಿ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ನಲ್ಲಿ ಹೋಗ್ತಾ ಇದ್ದಂತಹ 23 ವರ್ಷದ ಸಾಹಿಲ್ ಅನ್ನೋ ಹುಡುಗ ಸಾವನ್ನಪ್ಪಿದ್ದಾನೆ. ಕಾರು ಚಲಾಯಿಸಿದ್ದ ಅಪ್ರಾಪ್ತ 10ನೇ ತರಗತಿ ವಿದ್ಯಾರ್ಥಿಯಾಗಿರೋದ್ರಿಂದ ಬೋರ್ಡ್ ಎಕ್ಸಾಮ್ ಇದೆ ಅನ್ನೋ ಕಾರಣಕ್ಕೆ ಜಾಮೀನನ್ನು ಮಂಜೂರು ಮಾಡಲಾಗಿದೆ. ಮಗನ ಸಾವಿನಿಂದ ಕಣ್ಣೀರು ಹಾಕ್ತಾ ಇರೋ ಸಾಹಿಲ್ ತಾಯಿ ನ್ಯಾಯಕ್ಕಾಗಿ ಗೋಗರ್ದಿದ್ದಾರೆ. ಆತ ಓದೋಕ್ಕೋಸ್ಕರ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡಿದ್ದ, ಹಿಂಗಾಗೋಗಿದೆ ನೋಡಿ, ನನಗೆ ನ್ಯಾಯ ಬೇಕು ಅಂತ ಕೇಳಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಬೈಕ್ನಲ್ಲಿ ಹೋಗುವಾಗ ಯುವಕ ಮತ್ತು ಯುವತಿ ಬಿದ್ದು ನರಳಾಡಿದ್ದಾರೆ. ಆಂಬ್ಯುಲೆನ್ಸ್ ಕಾದಿದ್ದಾರೆ, ಆದರೆ ಆಂಬ್ಯುಲೆನ್ಸ್ ಬರೋ ತಡ ಆಯಿತು. ಕೊನೆಗೆ ಸಾರ್ವಜನಿಕರೇ ಕಾರ್ನಲ್ಲಿ ಶಿಫ್ಟ್ ಮಾಡಿದ್ರು. ರೈಟ್. ಈ ಡೆಲ್ಲಿ ಕತೆ, ಈ ಜುವೆನೈಲ್ ಬೋರ್ಡ್ಗಳನ್ನು ಡಿಸ್ಮಿಸ್ ಮಾಡೋದೇ ಬೆಟರು ಅನ್ನಿಸ್ತಿದೆ. ಕಾನೂನನ್ನು ಒನ್ ಸೈಡ್ ಮಾಡಿ ಇಟ್ಕೊಂಡಂಗೆ ಕೂತಂಗಿದೆ ಅಲ್ಲಿ ಜಡ್ಜ್ಗಳೆಲ್ಲರೂ. ಏನೇ ಕಾನೂನು ನಡೆದ್ರು ಅವನು ಅಪ್ರಾಪ್ತ ವಯಸ್ಸು ಕಾಣ್ಬಿಡೋದು, ಅವನು ಬಿಟ್ಕೊಟ್ಟು ಕಳಿಸ್ಕೊಡೋದು, ಅವನಿಗೆ ಎಸ್ಸೇ ಬರಿ ಇನ್ನೋದು, ಮನೆಗೆ ಹೋಗು ಅಂತ ಕಳಿಸೋದು. ಇಲ್ಲ, ಅವ್ರ ಅಪ್ಪ ಅಮ್ಮನ ಕರೆದ್ಬಿಟ್ಟು ಅರೆಸ್ಟ್ ಮಾಡಿ ಒಳಗಾಕಿ. ಯಾಕೆ ಕೊಟ್ಟರು ಗಾಡಿ ಅವ್ರ ಅಪ್ಪ ಅಮ್ಮ? ವೈ ಹ್ಯಾವ್ ದೇ ನಾಟ್ ಅರೆಸ್ಟೆಡ್? ಯಾಕೆ ಮಾಡಲ್ಲ? ಯಾವ ಲಜ್ಗೆಟ್ಟ ದೇಶ ರೀ ಇದು? ಯಾವ್ಯಾವುದೋ ಈ ದೇಶದಲ್ಲಿ ಇಲ್ದಿರೋ ಕಾನೂನೆಲ್ಲ ಬದಲಾಯಿಸೋ ಅಮಿತ್ ಶಾಗೆ ಕಣ್ಣಿಗೆ ಕಾಣಲ್ವಾ ಇದು? 3 ಹೊತ್ತು ಮಾತಾಡ್ತಾರೆ ದೇಶನೆಲ್ಲ ಉದ್ಧಾರ ಮಾಡ್ತೀನಿ ಅಂತವರು. ಎಷ್ಟು ಜನ ತಾಯಿ ತಂದೆಯರು ಇದನ್ನು ಮಾಡ್ಕೋಬೇಕು ಅಪ್ರಾಪ್ತ ಮಕ್ಕಳುಗಳ ಗಲಾಟೆಯಿಂದಾಗಿ? ಇವನಿಗೆ ಮಾತ್ರ ಭವಿಷ್ಯ. ಕಾರು ಕೊಟ್ಟು ಗುಂಡಾಕಕ್ಕೆ ಆ ಕೋತಿಗೆ ಕಚಡಾಗೆ ಹಲ್ಕಟ್ಟು ಅವನು ಈಡಿಯಟ್ಟಿಗೆ ಗೊತ್ತಾಗತ್ತಂತೆ. ಇನ್ನೊಬ್ಬನಿಗೆ ಚಾಕು ಹಾಕಕ್ಕೆ ಅಪ್ರಾಪ್ತ ಅಲ್ಲವಂತೆ, ರೇಪ್ ಮಾಡೋಕ್ಕೆ ಅಪ್ರಾಪ್ತ ಅಲ್ಲ. ಅಪ್ಪ ಅಮ್ಮನಿಗೆ ಹೇಳಿದೆ ಅಥವಾ ಅಪ್ಪ ಅಮ್ಮನಿಗೆ ಹೇಳಿಸ್ಕೊಂಡೆ ಕಾರ್ ತೊಗೊಂಬಂದು ಓಡಿಸೋಕ್ಕೆ ಅಪ್ರಾಪ್ತ ಅಲ್ಲ. ಏನಾದ್ರು ಮಾಡಿದ ತಕ್ಷಣ ಅಪ್ರಾಪ್ತ. ಯಾವ ಕಾನೂನು ರೀ ಇದು?
ನಡತೆಗೆಟ್ಟ ದೇಶ ಇದೊಂದು. ಬಂದು ಯಾವ್ಯಾವುದು CRPC IPC ಅಂತ ಮಾತಾಡ್ತಾರೆ ಅಮಿತ್ ಶಾ ಭಾಳ ದೊಡ್ಡದಾಗಿ. ಇದನ್ನು ರೆಡಿ ಮಾಡಿರಿ. ಎಷ್ಟು ಮಕ್ಕಳನ್ನ ಸಾಯಿಸ್ತೀರಿ ನೀವೆಲ್ಲ ಸೇರಿಕೊಂಡು? ಎಂಥ ಯೋಗ್ಯತೆ ಇಲ್ಲದೆ ಇರೋರೆಲ್ಲ ಹೆಂಗೆ? ಈಗ ತಾಯಿ ಅಳ್ತಿದ್ದಾಳಲ್ಲ, ಅವಳಿಗೆ ಮಗ ಅಲ್ವಾ ಅವನು? 23 ವರ್ಷದ ಹುಡುಗ ಅವನು. ಅವಳಿಗೆ ಮಗ ಅಲ್ಲ, ಅವನು 3 ವರ್ಷ ದೊಡ್ಡವನಾಗಿದ್ದರಿಂದ ಅವನು ಸಾಯ್ಬೋದು. ನಿಮ್ಮನೇನಲ್ಲೂ ಸಾಯ್ಲಿ ಅವನಾರ ಒಬ್ಬ ಹಾಳಾಗೋಗಿ. ಇವನಿಗೆ ಮಾತ್ರ ಬಿಡ್ತಾರಂತೆ. ಆಯ್ತಪ್ಪ, ಅವನನ್ನು ಬಿಡ್ರಪ್ಪ. ಎಲ್ಲ ಅವನ ಪರ, ಅಪ್ರಾಪ್ತನ ಪರ. ರೇಪ್ ಮಾಡೋಕ್ಕೆ ಅಪ್ರಾಪ್ತ ಅಲ್ವಾ ಅವನು? ಕತ್ತರಿಸಿ ಹಾಕ್ಬಿಡ್ಬೇಕಾಗಿತ್ತು ಇಂಥವ್ರುಗಳನ್ನೆಲ್ಲ ಕಚಡ. ಅವ್ರ ಅಪ್ಪ ಅಮ್ಮನ ಒಳಗೆ ಹಾಕಬೇಕಾಗಿತ್ತು. 6 ತಿಂಗಳು ದಾರಿಗೆ ಬರ್ತಿದ್ರು. ಇದನ್ನು ಮಾತಾಡಲ್ಲ. ಕೇಳಿ, ಮಾತಾಡ್ತಾರೆ ಬೇರೆ ಕಾನೂನುಗಳ ಬಗ್ಗೆ ಎಲ್ಲ. ವಾಟ್ ಈಸ್ ದಿ ಹೋಮ್ ಮಿನಿಸ್ಟರ್ ಡೂಯಿಂಗ್ ಆನ್ ದಿಸ್? ಎಷ್ಟು ಅಂತ ಸಾಯಿಸ್ತೀರಿ? ಈ ದುಡ್ಡಿನ ಮತ್ತು ಅಧಿಕಾರದ ಮತ್ತು ಇದ್ರದ್ದು ಮದ ಇರೋಂತಹ ಕಚಡ ತಂದೆ ತಾಯಿಗಳ ಮಕ್ಕಳುಗಳಿಗೆ ಮಾಡ್ತಿರೋ ಕೆಲಸಕ್ಕೆ ಎಷ್ಟು ಮಕ್ಕಳನ್ನ ಸಾಯಿಸ್ತೀರ್ರಿ ನೀವುಗಳು? ಲಜ್ಗೆಟ್ಟ BJP ಕೇಂದ್ರ ಸರ್ಕಾರ ಅಂತೆ ಮಾಡಿ ತಲ್ರಿ ಅದಕ್ಕೆ ಕಾನೂನನ್ನು ಫಸ್ಟು, ಆಮೇಲೆ ತರೋರಂತೆ ಬುರ್ಡ ಬಿಟ್ಕೊಂಡು ಬೇರೆ ಕಾನೂನನ್ನು. ನೀವು ನೋಡಿ 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 ಸಾಕಾಗೋಗಿದೆ. ಮಾತೆತ್ತಿದ್ರೆ ಅಪ್ರಾಪ್ತರು ಅಪ್ರಾಪ್ತರು ಅಪ್ರಾಪ್ತರು. ಗಾಂಜಾ ಹಾಕಕ್ಕೆ ಅಪ್ರಾಪ್ತ ಅಲ್ಲ ಅವನು. ಅವನ ಅಪ್ಪನ ಅವನು ಹುಟ್ಟಿಸಿದೊಂದೇ ನಿನಗೆ ಗೊತ್ತು. ನೀನೊಬ್ಬ ಅಯೋಗ್ಯ. ನಿನ್ನ ಅಪ್ಪನ ನೀನು. ಬೇರೆ ನಿಜವಾಗ್ಲೂ ಹೇಳ್ತೀನಿ, ಯಾವತ್ತು ನಮ್ಮ ದೇಶದಲ್ಲಿ ಸಹನೆಯ ಕಟ್ಟೆ ಒಡೆದು ನಾವೇ ಹೊಡೆದು ಮುಗಿಸ್ತೀವಿ ಇಂಥವ್ರಿಗೆ ಅಂತ ಜನ ಎದ್ದೇಳ್ತಾರೋ ನನಗೆ ಗೊತ್ತಿಲ್ಲ. ಹೇಳಬೇಕು ಅನ್ನಿಸ್ತಿದೆ ಯಾಕೋ ಇತ್ತೀಚೆಗೆ ನನಗೆ. ಎಸ್, ಇಂಡೋರ್ನಲ್ಲಿ ಮದುವೆ ವಿಚಾರಕ್ಕೇನೋ ಜಗಳ ಅಂತೆ. ಗಂಡ ಅವನು ಮದುವೆ ಆಗ್ತೀನಿ ಅಂತಿರೋನು MBA ವಿದ್ಯಾರ್ಥಿನಿ. ಯಾಕೆ ನೀವು ರೂಮ್ಗೆಲ್ಲೋ ಯಾವುದೋ ಹೋಟೆಲಿಗೆ ಕರ್ಕೊಂಡೋಗಿ ಲೈಂಗಿಕ ಕ್ರಿಯೆಗೆ ಫೋರ್ಸ್ ಮಾಡಿದ್ದಾನೆ. ಅವಳು ಒಪ್ಪಿಲ್ವಂತೆ. ಹಾಗೂ ಅವಳು ಎದೆ ಮೇಲೆ ಕೂತ್ಕೊಂಡು ಅವಳು ಸಾಯೋವರೆಗೂ ಅವಳ ಮೇಲೆ ಕೂತು ಅದನ್ನು ಇದು ಮಾಡಿ ಸಾಯಿಸಿದ್ದಾನೆ. ನಂತರ ಅವಳು ಮುಂದೆ ಬಂದು ಬಿಯರ್ ಕುಡಿದು ಲೈಂಗಿಕ ಕ್ರಿಯೆನೂ ಮಾಡಿ ಯೂಟ್ಯೂಬ್ ಪ್ರಕಾರದ ಮಾಟ ಮಂತ್ರದ ಥರ ಅದೇನೋ ಆತ್ಮದ ಜೊತೆ ಮಾತಾಡ್ತೀನಿ ಅಂತೆಲ್ಲ ಹೋಗಿ ಅದೆಲ್ಲ ಆಗದೇ ಇದ್ದಾಗ ಮೆಲ್ಲಕ್ಕೆ ಖಾಲಿ ಮಾಡಿ ಪರಾರಿಯಾಗಿದ್ದಾನೆ. ಈಗ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ದಾರೆ ಅವನನ್ನು. ಯಾವನ ಪಿಯೂಷ್ ಅಂತ 3 ದಿನ ಕಸ್ಟಡಿಗೆ ಕೊಟ್ಟಿದ್ದಾರೆ. ಇನ್ನು ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ರಾಜ್ಯ ಕಾಂಗ್ರೆಸ್ ವಿರುದ್ಧ CA ಸೈಟ್ ಕಬಳಿಕೆ ಆರೋಪವನ್ನು ಮಾಡಿದರು. ಸುಮಾರು 40 ಕೋಟಿ ಬೆಲೆಯ ಸೈಟ್ಗಳನ್ನು ಕೇವಲ 2 ಕೋಟಿ ರೂಪಾಯಿಗೆ ಕಬಳಿಕೆ ಮಾಡಿದ್ದಾರೆ. ರಾಜಕೀಯ ಪಕ್ಷ ಒಂದು ಸೈಟ್ ಪಡಿಬಹುದು, ಆದರೆ ಕಾಂಗ್ರೆಸ್ ಸರ್ಕಾರ ಪಂಚಾಯತ್ ಮಟ್ಟದಲ್ಲೂ ಕೂಡ ಭೂ ಕಬಳಿಸಿದೆ. ಬಡವರಿಗೆ ಮನೆ ಭೂಮಿ ಕೊಡದೆ ಸರ್ಕಾರವೇ ಭೂಮಿಯನ್ನು ಲೂಟಿ ಮಾಡ್ತಾ ಇದೆ ಅಂತ ಆರೋಪಿಸಿ ಒಂದಷ್ಟು ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ತಕ್ಷಣ ಸೈಟ್ ವಾಪಸ್ ಕೊಡಿ, ಇಲ್ಲದಿದ್ರೆ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸಿದ್ದಾರೆ. ನಾನು ಅವತ್ತೇ ಇದನ್ನು ಹೇಳಿದೆ. ರಾಜ್ಯ ಮಟ್ಟದಲ್ಲಿ ಪಕ್ಷಗಳಿಗೆ ಸೈಟ್ ಕೊಡೋದು ಅಥವಾ ಅವ್ರ ಪಕ್ಷ ಕಟ್ಕೊಳ್ಳೋಕ್ಕೆ ಕೊಡೋದು ಎಲ್ಲ ಸರಿ, ರೆಕಗ್ನೈಸ್ಡ್ ಪಾರ್ಟಿಗಳಿಗೆ. ಈ ರೀತಿ ಪಂಚಾಯಿತಿ ಲೆವೆಲಲ್ಲಿ ಆಸ್ತಿ ಮಾಡೋದಕ್ಕೆ ನೀವು ಜಾಗ, ಸರ್ಕಾರದ ಜನರ ಆಸ್ತಿಯನ್ನು ಪಕ್ಷಗಳಿಗೆ ಕೊಡ್ತಿರೋದು ಯಾವ ಆಧಾರದಲ್ಲಿ ಕೊಡ್ತಾ ಇದ್ದೀರಿ ನೀವು ಅಂತ ನಾನು ಅವತ್ತೇ ಕೇಳಿದ್ದೆ. ಈ ಪ್ರಶ್ನೆನ ಯಾರು ಕೇಳಿಸ್ಕೊಳ್ಳಿಲ್ಲ. ಈಗಲೂ ಹೇಳ್ತೀನಿ, ಎಂಟೈರ್ ಅಲಾಟ್ಮೆಂಟ್ ಟು ಪಾರ್ಟೀಸ್ ಶುಡ್ ಬಿ ಚಾಲೆಂಜ್ಡ್. ಎಟ್ ವಾಟ್ ಲೆವೆಲ್? ಯಾವುದು ಅದಕ್ಕೊಂದು ನೀತಿ ಇರಬೇಕು. ಇಲ್ಲ, ಏನದು ನೀತಿ? ಪಕ್ಷಗಳಿಗೆ ನಿವೇಶನಗಳನ್ನು ಕೊಡುವಂತಹ ನೀತಿ ಎಲ್ಲಿದೆ ನಿಮ್ಮ ಹತ್ರ? ನಾಳೆ ಹಾಗಾದರೆ ಕಾಂಗ್ರೆಸ್ಸಿಂದ ನೆಕ್ಸ್ಟ್ BJP, JDS, ಆಪು, ಕಮ್ಯುನಿಸ್ಟು ಎಲ್ಲರೂ ಬರ್ತಾರೆ. ಆಗೇನು ಮಾಡ್ತೀರಿ? ಹಾಗಾದ್ರೆ ನೀತಿ ಏನು ನಿಮ್ಮದು? ನಿಯಮ ಏನದಕ್ಕೆ? ನೀವು ಅಧಿಕಾರದಲ್ಲಿದ್ದೀರಿ ಅಂತ ಸ್ಯಾಂಕ್ಷನ್ ಮಾಡೋದು ಬಿಡೋದು ಬೇರೆ ಪ್ರಶ್ನೆ. ಎಲ್ಲರೂ ಅದೇ ಮಾಡ್ಕೊಂಡು. 3ನೇದು, ಇದು ಟ್ರಸ್ಟ್ಗಳಿಗೆ ಹಾಕ್ತಾ ಹೋಗ್ತಾ ಇದ್ದೀರಿ, ವಿಚ್ ಇಸ್ ಅಗೈನ್ ಅನ್ಫೇರ್. ಇದು ಮತ್ತು CA ಸೈಟ್ಗಳು ಎಲ್ಲ ಹೋಗ್ತಿದೆ ಅಂತ ಒಂದು ಇದಿದೆ ಇದರಲ್ಲಿ. ಇದಕ್ಕೊಂದು ನೀತಿ ತರದೇ ಇದ್ದರೆ ನನ್ನ ಪ್ರಕಾರ ಇದು ರಾಜ್ಯದ ಆಸ್ತಿಯನ್ನು ಹೀಗೆ ನಿಭಾಯಿಸೋದು ಒಳ್ಳೆಯದಲ್ಲ. ಇದು ಎಲ್ಲ ಪಕ್ಷಗಳು ನಾಳೆ ಅರ್ಜಿ ಹಾಕ್ತಾರೆ, ಎಲ್ಲ ಪಕ್ಷಗಳು ನಾಳೆ ಹೇಳ್ತಾರೆ. ಬೆಂಗಳೂರಿನಲ್ಲಿ ವಾರ್ಡ್ ವೈಸ್ ಸ್ಟಾರ್ಟ್ ಆಗತ್ತಪ್ಪ ಪಕ್ಷದ ಕಚೇರಿ. ವಾರ್ಡು ಎಷ್ಟೋ 300 ಚಿಲ್ಲರೆ ವಾರ್ಡು. ಯಾವ ಲೆಕ್ಕಾಚಾರ ಇದು? ಆ್ಯಂಡ್ ಫಾರ್ ವಾಟ್? ವೈ ಶುಡ್ ಇಟ್ ಬಿ? ಓನ್ಲಿ ಬಿಕಾಸ್ ಯು ಆರ್ ಎ ಪೊಲಿಟಿಕಲ್ ಪಾರ್ಟಿ. ನಿಮಗೂ ಕೊಡಬೇಕು ಅಂತಿದ್ರೆ ಸಂಘಟನೆಗಳಿಗೆ ಯಾಕೆ ಕೊಡಬಾರ್ದು? ಸೋಷಿಯಲ್ ಸರ್ವಿಸ್ ಮಾಡುವಾಗ ಅವ್ರಿಗೆ ಯಾಕೆ ಕೊಡಬಾರ್ದು? ರಾಜ್ಯವ್ಯಾಪಿ, ಫಾರ್ ಎಕ್ಸಾಂಪಲ್ ಕನ್ನಡ ರಕ್ಷಣಾ ವೇದಿಕೆ ಅಂತ ಇಟ್ಕೊಳ್ಳೋಣಪ್ಪ, ಯಾಕೆ ಕೊಡಬಾರ್ದು? ಪೊಲಿಟಿಕಲ್ ಪಾರ್ಟಿ ಮೇಲಿಂದ ಇಳಿದು ಬಂದು ಬಿಟ್ಟಿದ್ದೀರಾ ನೀವು? ದೇವರುಗಳ ನೀವು? ನೋ, ದಿಸ್ ಶುಡ್ ಬಿ ಚಾಲೆಂಜ್ಡ್ ನನ್ನ ಪ್ರಕಾರದಲ್ಲಿ. ಅದಕ್ಕೊಂದು ನೀತಿ ತರೋವರೆಗೆ. SLC PUC ಪರೀಕ್ಷೆ ಸ್ಟಾರ್ಟ್ ಆಗಿದೆ. 28ರಿಂದ ಮಾರ್ಚ್ 17ರವರೆಗೆ ನಡೆಯುತ್ತೆ. ದ್ವಿತೀಯ PUC ಫೆಬ್ರವರಿಯಿಂದ
ಮತ್ತು SLC ಮಾರ್ಚಲ್ಲಿ. ಆಲ್ ರೈಟ್, ಮಕ್ಕಳೆಲ್ಲ ಚೆನ್ನಾಗಿ ಮಾಡ್ಬೋದು, ಒಳ್ಳೆಯದಾಗಲಿ. ಸ್ಟ್ರೆಸ್ ಗೀಸ್ ಏನು ಇಲ್ದಿದ್ರೆ ಸಂತೋಷ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಬಾಗೇಪಲ್ಲಿ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಶಾಸಕ ಸ್ಥಾನ ಅಸಿಂಧುಗೊಳಿಸಿರುವಂತಹ ಹೈಕೋರ್ಟ್ ಆದೇಶಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ತರೋದಕ್ಕೆ ಮುಂದಾಗಿದ್ದಾರೆ. ಹೈಕೋರ್ಟ್ ಆದೇಶ ತಡೆ ತರೋದಕ್ಕೆ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಸುಬ್ಬಾರೆಡ್ಡಿ. ಇತ್ತ ದೂರದಾರ ಮುನಿರಾಜು ಸಹ ತಮ್ಮನ್ನ ವಿಜಯಿ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ನಲ್ಲಿ ಮನವಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಬಾಂಗ್ಲಾದೇಶದ ಪ್ರಧಾನಿಯಾಗಿ ನೂತನ ತಾರಿಕ್ ರೆಹಮಾನ್ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಸುಮಾರು 2 ದಶಕದ ನಂತರ ಇನ್ನೊಂದು ಪಕ್ಷ ಅಲ್ಲಿ ಅಧಿಕಾರಕ್ಕೆ ಬಂದಂತೆ ಆಯಿತು. ಬಾಂಗ್ಲಾದೇಶದಲ್ಲಿ 2 ಪ್ರಮುಖ ಕುಟುಂಬಗಳ ನಡುವೆನೇ ಅಧಿಕಾರ ಹಂಚಿಕೆಯಾಗಿರೋದು. ಶೇಖ್ ಹಸೀನಾ ಹಾಗೂ ಈ ತಾರಿಕ್ ರೆಹಮಾನ್, ಅಂದರೆ ರೆಹಮಾನ್ ಅಂದರೆ ಅವ್ರ ತಂದೆ, ಅವರಿಬ್ಬರ ಮಧ್ಯೆನೇ ಅದು ನಡೆದಿರೋವಂಥದ್ದು. ಓಂ ಬಿರ್ಲಾ ಸ್ಪೀಕರ್, ಭಾರತದ ಲೋಕಸಭಾ ಸ್ಪೀಕರ್ ಅವರು ಭಾಗವಹಿಸಿದ್ರು. ಅವರು ಹೊಸ ಪ್ರಧಾನಿಯನ್ನು ಭೇಟಿ ಕೂಡ ಮಾಡಿದ್ರು. ಈ ಮಧ್ಯೆ ಪ್ರಧಾನಮಂತ್ರಿಗಳು ಒಂದು ಕಾಗದಾನ ಕೂಡ ಬರೆದಿದ್ದಾರಂತೆ, ಬನ್ನಿ ನಮ್ಮ ದೇಶಕ್ಕೆ ನೀವು ಫ್ರೀ ಮಾಡಿಕೊಂಡು ಅಂತ. ಆ ಮೊಹಮ್ಮದ್ ಯೂನುಸ್ ಎಂಬ ಒಬ್ಬ ಕಚಡ ಕಂತ್ರಿ ಒಬ್ಬ ಯಾರಿದ್ದ, ಅವನು ನನ್ನ ಪ್ರಕಾರ ಈಗಲೂ ಭಾರತಕ್ಕೆ ತಾಕತ್ತು ಅನ್ನೋದೇನಾದ್ರು ಇದ್ದರೆ ಅದನ್ನು ತೋರಿಸ್ಬೇಕು. ಅವನನ್ನು ಭಾರತಕ್ಕೆ ರಕ್ಷಣೆಯ ವಿಚಾರದಲ್ಲಿ ಅಪಾಯಕಾರ ವ್ಯಕ್ತಿ ಅವನು ಅಂತ ಅವನನ್ನು ಟೆರರಿಸ್ಟ್ ಲೆವೆಲಲ್ಲಿ ಡಿಕ್ಲೇರ್ ಮಾಡಿ ಇಡಬೇಕು. ಅವನನ್ನು ಮುಂದೊಂದು ದಿನ ಸಿಕ್ಕಿದಾಗ ಮುಗಿಸ್ಬೇಕು ಅವನನ್ನು. ಈಗಲೂ ಅವನು ಹೋಗೋಕ್ಕೆ ಮೊದಲು ಭಾಷಣದಲ್ಲಿ 7 ಸಿಸ್ಟರ್ಸ್ ಅಂತ ಬುರುಡೆ ಬಿಟ್ಬಿಟ್ಟು ಹೋಗಿದ್ದಾನೆ. ನನ್ನ ಪ್ರಕಾರ ಹೀ ಶುಡ್ ಬಿ ಅಟ್ಯಾಕ್ಡ್ ಆ್ಯಂಡ್ ಕಿಲ್ಡ್. ನನ್ನ ಪ್ರಕಾರ ಬಾಂಗ್ಲಾದೇಶದಲ್ಲೇ ಹೊಡಿಬೇಕು ಅವನಿಗೆ. ಅದೇನಾಗುತ್ತೆ ಆಗೋಗ್ಬಿಡ್ಲಿ ಅಂತ. ಅವನಿಂದನೇ ಭಾಳ ತೊಂದರೆ ಆಗ್ತಿರೋದಿಲ್ಲ. ನೋಡೋಣ ಮುಂದೇನಾಗುತ್ತೆ ಅಂತ. ಸದ್ಯಕ್ಕಂತೂ ಹೊಸ ಸರ್ಕಾರ ಬಂದಿದೆ. ಪಾಕಿಸ್ತಾನ ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾ ಇರುವ ಮಾಜಿ ಪ್ರಧಾನಿ, ಮಾಜಿ ಕ್ರಿಕೆಟಿಗ ಇಮ್ರಾನ್ ಖಾನ್ ಸಂಬಂಧ ಪಾಕ್ ಸರ್ಕಾರಕ್ಕೆ ಕಪಿಲ್ ದೇವ್, ಸುನಿಲ್ ಗವಾಸ್ಕರ್ ಸೇರಿದಂತೆ 14 ಮಾಜಿ ಕ್ರಿಕೆಟ್ ನಾಯಕರು ಮನವಿಯನ್ನು ಮಾಡಿದ್ದಾರೆ. 1992ರ ವಿಶ್ವಕಪ್ ವಿಜೇತ ತಂಡದ ನಾಯಕ ಇಮ್ರಾನ್ ಖಾನ್ ಅವರನ್ನು ನ್ಯಾಯಯುತ ಮತ್ತು ಮಾನವೀಯವಾಗಿ ನಡೆಸಿಕೊಳ್ಳಬೇಕು ಅಂದಿದ್ದಾರೆ. ಖಾನ್ ಅವರ ಕ್ಷೀಣಿಸ್ತಾ ಇರುವಂತಹ ಆರೋಗ್ಯ ಮತ್ತು ಕಾನೂನು ಸ್ಥಿತಿಯ ಬಗ್ಗೆ ಆತಂಕಕಾರಿ ವರದಿಗಳು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಆಸ್ಟ್ರೇಲಿಯಾದ ದಿಗ್ಗಜ ಗ್ರೆಗ್ ಚಾಪೆಲ್ ಸಹ ಸಹಿ ಮಾಡಿರುವ ಮನವಿ ಹೊಂದಿದೆ. ರಾಜಕೀಯ ಹೊಂದಾಣಿಕೆಗಿಂತ ಹೆಚ್ಚಾಗಿ ಕ್ರೀಡಾ ಮನೋಭಾವ ಮತ್ತು ಸಾಮಾನ್ಯ ಮಾನವೀಯತೆಯಿಂದ ಕೂಡಿರಬೇಕು ಅಂತ ಒತ್ತಿ ಹೇಳಿದ್ದಾರೆ. ರಾಜ್ಯದ 9 ಪ್ರಮುಖ ರಸ್ತೆಗಳನ್ನು ರಾಜ್ಯ ಲೋಕೋಪಯೋಗಿ ಇಲಾಖೆಯಿಂದ ಕೇಂದ್ರದ ಹೆದ್ದಾರಿ ಪ್ರಾಧಿಕಾರಕ್ಕೆ ಕೊಡ್ತಾ ಇದ್ದಾರಂತೆ. ಅಂದರೆ ಅರ್ಥ ಯಾವುದೋ ಒಂದಷ್ಟು ಪಟ್ಟಿ ಮಾಡಿದ್ದಾರೆ. ಅಂದರೆ ಅರ್ಥ ಇವೆಲ್ಲ ಇನ್ಮಿಂದ NH ನ್ಯಾಷನಲ್ ಹೈವೇ ಆಗುತ್ತೆ. ಸೊ ದೇ ಕ್ಯಾನ್ ಲೆವಿ ಟೋಲ್ನ ಅದು ಇಲ್ಲದಿದ್ದರೆ ಈ ರಸ್ತೆಗಳಲ್ಲಿ ಈಗಾಗಲೇ. ಸೊ ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿಯಿಂದ ಹೊರಕ್ಕೆ ಹೋಗುತ್ತೆ, ಕೇಂದ್ರಕ್ಕೆ ಒಪ್ಸುತ್ತೆ. ಆಮೇಲೆ ಎಲ್ಲನೂ ಕೇಂದ್ರ 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 ಅಂದರೆ ಆಯಿತು. ಇವ್ರು ಕಡಿಯೋ ಕೆಲಸ ಅಷ್ಟರಲ್ಲೇ ಇದೆ. ಬೆಂಗಳೂರಿನಲ್ಲಿ ರೈಲದ್ದು ರಾಮನಗರ ಬಿಡದಿ ಹತ್ರ ಒಂದು ಗೂಡ್ಸ್ ರೈಲ್ ಏನೋ ಬಿದ್ದಿದೆ, ಒಂದೇ ಒಂದು ಬೋಗಿ, ಏನೂ ಆಗಿಲ್ಲ. ಮ್ಯಾನೇಜ್ ಇಟ್. ಸ್ವಲ್ಪ ಟ್ರೈನ್ಗಳೆಲ್ಲ ಡಿಲೇ ಆಗಿದೆ ಅಷ್ಟೇ.